ಹಲೋ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಇದು ಸೋಮವಾರದ ಬ್ಲಾಗ್. ನಾನು ಇವತ್ತು ಸಿಂಪಲ್ ಆಗಿ ರಂಗೋಲಿನ ಇನ್ನೂ ಒಂದು ಡಿಸೈನ್ ನಾನು ತೋರಿಸ್ತಾ ಇದ್ದೀನಿ. ಹಾಗೆ ಇವತ್ತಿನ ವಿಡಿಯೋ ಅಲ್ಲಿ ಸಿಂಪಲ್ ಆಗಿ ಹೇಗೆ ಗೀ ರೈಸ್ ಮಾಡೋದು, ತೆಂಗಿನ ಹಾಲು ಇಲ್ದಿರ, ಮತ್ತೆ ಮಾಮೂಲಿ ಹಾಲು ಕೂಡ ಒಬ್ಬೊಬ್ರು ಹಾಕ್ತಾರೆ. ನಾನು ಹೇಳಿದ್ದೆ ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾನು ಗೀ ರೈಸ್ ಹೇಗ್ ಮಾಡ್ತೀನಿ ತೋರಿಸ್ತೀನಿ ಅಂತ ಅಂದ್ಬಿಟ್ಟು. ಗೀ ರೈಸ್ ಜೊತೆಗೆ ನಾನು ಪನ್ನೀರ್ ಗ್ರೇವಿನ ಮಾಡೋದು ತೋರಿಸ್ತಾ ಇದ್ದೀನಿ. ಬನ್ನಿ, ಹಾಗೆ ಒಂದು ಸಿಂಪಲ್ ಆಗಿ ಹೇಗೆ ಒಂದು ರಂಗೋಲಿ ಬಿಡ್ಸೋದು ಅಂತ ತೋರಿಸ್ತಾ ಇದ್ದೀನಿ ನಾನು. ನಿಮ್ಗಿದು ಯೂಸ್ ಆದ್ರೆ ಇನ್ನು ಯಾರ್ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತೀರಾ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಯಾಕಂದ್ರೆ ನಾನ್ ಮಾಡೋ ಎಲ್ಲ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಹಾಗಾಗಿ ಬನ್ನಿ ಶುರು ಮಾಡೋಣ. ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ಇವಾಗ ಗೀ ರೈಸ್ಗೆ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕಿತ್ತು, ರೆಡಿ ಮಾಡ್ಕೊಳ್ಬೇಕಿತ್ತು. ಬನ್ನಿ, ನಾನು ಏನೇನೆಲ್ಲ ತಗೊಳ್ತೀನಿ ಅಂತ ಹೇಳ್ತೀನಿ ನಿಮ್ಗೆ. 3 ಪಲಾವ್ ಎಲೆ ತಗೊಂಡಿದ್ದೀನಿ. ಹಾಗೆ 2-3 ಚಕ್ಕೆ ತಗೊಂಡಿದ್ದೀನಿ ನಾನು ಸಣ್ಣದ್ದು. ಇನ್ನು ದೊಡ್ಡ ಸೈಜ್ದು ಒಂದು ಈರುಳ್ಳಿ ತಗೊಂಡಿದ್ದೀನಿ ನಾನು. ನೀವು ಬೇಕಿದ್ರೆ ಮೀಡಿಯಂ ಸೈಜ್ ತಗೊಳ್ಬಹುದು. ಇನ್ನು 4-5 ಗೋಡಂಬಿ ತಗೊಂಡಿದ್ದೀನಿ. ಹಾಗೆ 4 ಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ಹಾಗೆ ಹಸಿ ಬಟಾಣಿನ ನಾನು ನೆನೆಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಯಾಕೆಂದ್ರೆ ಇಲ್ಲಿ ಹಸಿ ಬಟಾಣಿ ಬಂದ್ಬಿಟ್ಟು ಈ ತರ ಗಟ್ಟಿ ಗಟ್ಟಿ ಇರುತ್ತೆ. ಸೊ ಇನ್ನು ಸಾಲ್ಟ್, ತುಪ್ಪ. ನಾನು ಹೇಗ್ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮ್ಗೆ. ಮೊದಲನೇದಾಗಿ ಕುಕ್ಕರ್ಗೆ ನಾನು 3-4 ಟೇಬಲ್ ಸ್ಪೂನ್ ತುಪ್ಪ ಹಾಕೊಳ್ತಿದ್ದೀನಿ. ಅದಾದ್ಮೇಲೆ ನೀವು ತುಪ್ಪದ್ರಲ್ಲೇ ಬೇಕಿದ್ರೆ ಫ್ರೈ ಮಾಡ್ಕೊಳ್ಬಹುದು. ಬೇಕಿದ್ರೆ ನಾನಿಲ್ಲಿ ಬಂದ್ಬಿಟ್ಟು ತೆಂಗಿನ ಎಣ್ಣೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ. ಯಾಕೆಂದ್ರೆ ಅದು ಫ್ರೇಗ್ರೆನ್ಸ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ, ಸ್ಮೆಲ್ ಕೂಡ ತುಂಬಾನೇ ಚೆನ್ನಾಗಿತ್ತು. ನೆಕ್ಸ್ಟ್ ಎಣ್ಣೆ ಎಲ್ಲ ತುಪ್ಪ ಎಲ್ಲ ಚೆನ್ನಾಗಿ ಕಾಯ್ದಾದ್ಮೇಲೆ ಪಲಾವ್ ಎಲೆ, ಚಕ್ಕೆ, ಮೆಣಸಿನ್ಕಾಯಿ ಮತ್ತೆ ಗೋಡಂಬಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಗೋಡಂಬಿನಲ್ಲಿ ಮುಂಚೆನೆ ತೆಗ್ದಿಟ್ಕೊಳ್ಳಿ, ಇಲ್ಲ ಅಂದ್ರೆ ಸ್ವಲ್ಪ ಬ್ರೌನ್ ಆಗುತ್ತೆ, ಇಲ್ಲ ಸೀದೋಗ್ಬಿಡುತ್ತೆ. ಇನ್ನು ಒಂದು ಈರುಳ್ಳಿನ ನಾನು ಏನ್ ಇಟ್ಕೊಂಡಿದ್ದಲ್ಲ ಅದನ್ನ ಹಾಕಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಪ್ಪ ನಾನು ಇನ್ನೊಂದ್ ಸ್ವಲ್ಪ ಹಾಕ್ತೆ, ಯಾಕಂದ್ರೆ ಸ್ಮೆಲ್ ತುಂಬಾ ಚೆನ್ನಾಗಿ ಬರ್ತಿತ್ತು. ತೊಳೆದಿಟ್ಕೊಂಡಿರೋ ಹಸಿ ಬಟಾಣಿನೂ ಕೂಡ ನಾನು ಹಾಕೊಂಡೆ. ಅದಾದ್ಮೇಲೆ ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ದಾದ್ಮೇಲೆ ನಾವು ಸರಿ ರೈಸ್ನ ನಾನು ಏನು ನೆನ್ಸಿಟ್ಟಿರ್ಲಿಲ್ಲ, ಹಾಗೆ ಅದನ್ನು ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನೀರು ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟನ್ನ ನೋಡ್ಕೊಂಡು ಹಾಕೊಳ್ಳಿ. ಅದಾದ್ಮೇಲೆ ಸಾಲ್ಟ್ ನಿಮ್ಗೆ ಎಷ್ಟು ಬೇಕು ಅದನ್ನ ನೋಡ್ಕೊಂಡು ಹಾಕೊಳ್ಳಿ. ಲಾಸ್ಟ್ ಅಲ್ಲಿ ನೀವು ಕೊತ್ತಂಬರಿ ಮತ್ತೆ ಪುದೀನಾನ ಕಟ್ ಮಾಡಿಟ್ಕೊಂಡು ಅದನ್ನು ಸ್ವಲ್ಪ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಫ್ರೇಗ್ರೆನ್ಸ್ ಬರುತ್ತೆ. ಟ್ರೈ ಮಾಡಿ ನೋಡಿ. ಇನ್ನು ಈ ಕಡೆ ನಾನು ಪಕ್ಕದಲ್ಲೇ ಪನ್ನೀರ್ ಗ್ರೇವಿಗೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಪನ್ನೀರ್ ಗ್ರೇವಿಗೆ ನಾನು ಏನೇನೆಲ್ಲ ಐಟಮ್ಸ್ಗಳು ಬೇಕು ಹೇಳ್ತೀನಿ ಬನ್ನಿ. ಇದು ನಾನು ಪನ್ನೀರ್ ಗ್ರೇವಿಗೆ ಮಸಾಲೆನ ಹುರ್ಕೊಳ್ತಾ ಇದ್ದೀನಿ. ಮೊದಲು ಇಲ್ಲಿ ನಾನು ಬಾಣಲಿಗೆ ಎಣ್ಣೆ ಅಥವಾ ತುಪ್ಪನ ಹಾಕೊಳ್ಳಿ. ಇನ್ನು ಇಲ್ಲಿ 3 ಚಕ್ಕೆ, 1 ಲವಂಗ, 3 ಪಲಾವ್ ಎಲೆನ ಹಾಕೊಂಡು ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ 3-4 ಮೆಣಸಿನ್ಕಾಯಿನ ಆಡ್ ಮಾಡ್ತಾ ಇದ್ದೀನಿ. ಹಾಗೆ ಈರುಳ್ಳಿ ಕೂಡ, ನಿಮ್ಗೆ ಕರಿಬೇವು ಬೇಕಿದ್ರೆ ಹಾಕ್ಬೋದು, ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ. ಇದನ್ನೊಂದ್ಸತಿ ಟ್ರೈ ಮಾಡಿ ನೋಡಿ. ಇಷ್ಟೆಲ್ಲ ಹಾಕೊಂಡು ನಾನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. 2 ಈರುಳ್ಳಿನ ನಾನು ತಗೊಂಡಿದ್ದೀನಿ, ಯಾಕೆಂದ್ರೆ ಮಸಾಲೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ. 4 ಮೆಣಸಿನ್ಕಾಯಿ ಅಥವಾ 3 ಮೆಣಸಿನ್ಕಾಯಿನ ನೀವು ಹಾಕ್ಬೋದು. ಜಾಸ್ತಿ ಮೆಣಸಿನ್ಕಾಯಿ ಹಾಕೋಕ್ ಹೋಗ್ಬೇಡಿ, ಯಾಕೆಂದ್ರೆ ಪನ್ನೀರ್ ಫ್ರೈ ಮಾಡುವಾಗ ನಾವು ಸ್ವಲ್ಪ ಖಾರ ಹಾಕಿರ್ತೀವಿ, ಅದ್ರಲ್ಲೂ ಸ್ವಲ್ಪ ಖಾರ ಆಡ್ ಆಗಿರುತ್ತೆ. 2 ಟೊಮ್ಯಾಟೋನ ನಾನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ.
ಇನ್ನು ಸ್ವಲ್ಪ ಶುಂಠಿ, ಕೊತ್ತಂಬರಿ ಮತ್ತೆ ಬೆಳ್ಳುಳ್ಳಿ ಇದನ್ನ ನೀವು ಲಾಸ್ಟ್ ಅಲ್ಲಿ ಹಾಕೊಂಡು ಸ್ವಲ್ಪ ಹಾಗೆ ಫ್ರೈ ಮಾಡ್ಬಿಟ್ಟು ಹಾಕೊಂಡ್ರು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಇನ್ನು ನಾನಲ್ಲಿ ನೆಕ್ಸ್ಟ್ ಫ್ರೈ ಮಾಡ್ಕೊಳ್ಳೋಕೆ ಮಸಾಲೆಗಳನ್ನ ಒಂದು ಈರುಳ್ಳಿ, ಒಂದು ಟೊಮ್ಯಾಟೊನ ತಗೊಂಡಿದ್ದೀನಿ, ಸಾಕು ಅಷ್ಟು ಮಾತ್ರ ನಮಗೆ. ಇನ್ನು ಪನ್ನೀರ್ ಗ್ರೇವಿ ಮಾಡ್ಕೊಳ್ಳೋಕೆ ನಾನು ಫಸ್ಟ್ ಪನ್ನೀರ್ನ ಇಲ್ಲಿ ಹುರ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಬಾಣಲಿಗೆ ಇಲ್ಲಿ ನಾನು ಎಣ್ಣೆ, ಖಾರ ಪುಡಿ, ಅರಿಶಿನ, ಸಾಲ್ಟು ಇಷ್ಟನ್ನು ಹಾಕೊಂಡು ನಾನು ಪನ್ನೀರ್ ಜೊತೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದೇ ಬಾಣಲಿಗೆ ನಾನು ಇಲ್ಲಿ ಎಣ್ಣೆ, ಈರುಳ್ಳಿ, ಟೊಮ್ಯಾಟೊ ಹಾಕೊಂಡು ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನಾವು ಏನು ರುಬ್ಬಿಟ್ಕೊಂಡಿದೀವಿ ಆ ಮಸಾಲೆನೂ ಕೂಡ ಆಡ್ ಮಾಡ್ತಾ ಇದ್ದೀನಿ. ಇನ್ನು ಇದಕ್ಕೆ ನೀರು ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಕ್ವಾಂಟಿಟಿ ನೋಡ್ಕೊಂಡೆ ಹಾಕೊಳ್ಳಿ. ನಾನಿಲ್ಲಿ ನನಗೆ ಸ್ವಲ್ಪ ಇನ್ನೂ ನೀರು ಟೈಪ್ ಬೇಕಿತ್ತು, ಹಾಗಾಗಿ ಪಕ್ಕದಲ್ಲಿ ಕೂಡ ಗೀ ರೈಸು ವಿಷಲ್ ಹೋಗಿತ್ತು, ತೋರಿಸ್ತಾ ಇದ್ದೇನೆ ನೋಡಿ. ಘಮ ಘಮ ಅಂತ ಇತ್ತು, ಮನೆಯೆಲ್ಲ ಸೂಪರ್ ಆಗಿತ್ತು. ಈ ತರ ಉದ್ರುದ್ರಾಗಿ ಮಾಡ್ಕೊಳ್ಳಿ. ನಾನಿದು 2 ವಿಷಲ್ ತಗೊಂಡಿದ್ದೀನಿ ಅಷ್ಟೇನೆ. 3 ವಿಷಲ್ ತಗೊಂಡ್ರೆ ಸ್ವಲ್ಪ ಮುದ್ದೆ ಆದ್ರೂ ಹಾಕ್ಬೋದು. ಈ ತರ 2-2.5 ವಿಷಲ್ ತಗೊಂಡ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ. ಹೇಗಿತ್ತು ಅಂತ ಹೇಳಿ, ನೀವು ಕೂಡ ಮನೇಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳ್ಬೇಕು ನನಗೆ. ಅದರಲ್ಲಿ ಪನ್ನೀರ್ ಗ್ರೇವಿ ಮಸಾಲೆನೂ ಕೂಡ ಚೆನ್ನಾಗಿ ಕುದೀತಾ ಇತ್ತು. ಇದಾದ್ಮೇಲೆ ನಾನು ಏನು ಪನ್ನೀರ್ನ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಆಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಸಾಲ್ಟ್ ಎಷ್ಟು ಬೇಕು ಅಷ್ಟು ನಾನು ನೋಡ್ಕೊಂಡು ಹಾಕೊಳ್ಳಿ. ತುಂಬಾ ಸೂಪರ್ ಆಗಿತ್ತು ಮಾತ್ರ. ಏನ್ ಹೇಳೋದು, ತುಂಬಾ ಒಂಥರ ನನಗೆ ಪನ್ನೀರ್ ಅಂದ್ರೆ ತುಂಬಾ ಇಷ್ಟ. ಅಂಥದ್ರಲ್ಲಿ ಈ ತರ ಮಾಡ್ಕೊಂಡು ತಿಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಲಾಸ್ಟ್ ಅಲ್ಲಿ ಒಂದ್ ಸ್ವಲ್ಪ ಕೊತ್ತಂಬರಿ ಹಾಕೊಂಡು ತಿಂದ್ರೆ ಸೂಪರ್ ಆಗಿ ಇರುತ್ತೆ. ಟ್ರೈ ಮಾಡಿ ನೋಡಿ ನೀವು ಕೂಡ ಮನೇಲಿ, ಹೇಗಿತ್ತು ಅಂತ ಹೇಳ್ಬಿಟ್ಟು. ಸಂಜೆ ಹಂಗೆ ಪೂಜೆ ಎಲ್ಲ ಆಗಿತ್ತು. ಇನ್ನೊಂದ್ಸತಿ ನಾನು ದೀಪನೆಲ್ಲ ಹೇಗೆ ತೊಳಿತೀನಿ, ಹೇಗೆ ಈ ತರ ಪಳ ಪಳ ಅಂತ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.